ಕಲಿಕೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ ಅಲ್ವಾ? ಅದು ನಿಜಾನೇ. ಕಲಿಬೇಕು ಅನ್ನೋ ಒಂದು ಮನ್ಸಿದ್ರೆ ಹೆಂಗಿದ್ರು ಕಲಿತೀವಿ. ಹಾಯ್ ಎವ್ರಿವನ್ ಎಲ್ರು ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆನೆ ಒಂದ್ ಲೋಟ ಬೀಟ್ರೋಟ್ ಜ್ಯೂಸ್‌ನ ಕುಡ್ದೆ. ಸೊ ಹೆಲ್ತ್‌ಗೂ ಕೂಡ ತುಂಬಾನೇ ಒಳ್ಳೇದು. ಹಾಗೆ ಸ್ಕಿನ್‌ಗೂ ಇನ್ನೂ ಒಳ್ಳೇದು. ಅದೆಲ್ಲ ಆಗಿದೆ ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಡ್ಡು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್‌ನ ಹಾಕೊಂಡು ಪಡ್ಡು ಮಿಕ್ಸ್ಚರ್‌ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಮನೆಯಲ್ಲಿ ನಾಟಿ ಹಸು ಕರು ಹಾಕಿದ್ರಿಂದಾಗಿ ಡೈಲಿ ಸ್ವಲ್ಪ ಹಾಲು ಸಿಗುತ್ತೆ. ಅದರಲ್ಲೇನೆ ಹೆಪ್ನ ಹಾಕೊಂಡು ಮೊಸರನ್ನ ಮಾಡ್ಕೊಂಡು ಈ ರೀತಿ ಮೊಸರು ಹಾಗೆ ಬೆಣ್ಣೆ ಎಲ್ಲಾನು ಕೂಡ ಮಾಡ್ಕೊಳ್ತೀವಿ. ಸೊ ಈ ಬಿಸಿಲಿಗಂತೂ ಮಜ್ಜಿಗೆ ಇರಲೇಬೇಕು. ನಮ್ಮ ಮನೇಲಿ ದಿನ ಮಜ್ಜಿಗೆ ಆಗುತ್ತೆ. ಸೊ ತಂಪಾಗುತ್ತೆ. ಇನ್ನು ಬೆಳಿಗ್ಗೆ ಟಿಫನ್ಗೆ ಪಡ್ಡುನ ಮಾಡಿಕೊಂಡು ನಾವು ರೆಡಿಯಾಗಿ ಕಬ್ಬಾಳ್ಗೆ ಹೋಗ್ತಾ ಇದ್ದೀವಿ. ಬೀಗ್ರೂಟ ಇತ್ತು ಅಂತೇಳಿ. ಸೊ ಊಟನೂ ಕೂಡ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಗೌಡ್ರು ಬೀಗ್ರೂಟ ಅಂದ್ರೆ ಸುಮ್ಮನೆನಾ? ಅದನ್ನೆಲ್ಲ ತಿನ್ಕೊಂಡು ಹಾಗೇನೆ ಆನ್ ದ ವೇ ಪಿಂಕಿ ಸಿಕ್ಕಿದ್ಲು. ಅವಳನ್ನು ಕೂಡ ಮಾತಾಡ್ಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಈಗ ಬಿಸಿಲಿರೋದ್ರಿಂದ ಆಚೆಗಡೆ ಹೋಗಿ ಬಂದರೆ ಸಾಕು ಎಷ್ಟು ಬೇಗ ಟಯರ್ಡ್ ಆಗಿಬಿಡುತ್ತೆ. ಅದೆಲ್ಲ ಆಗಿದೆ. ಇಲ್ಲಿ ಅಮ್ಮ ಹಲಸಿನಹಣ್ಣು ಕಟ್ ಮಾಡ್ತಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಸೀಸನ್ ಆಗಿರೋದ್ರಿಂದ ಸಖತ್ತಾಗಿರುತ್ತೆ. ಅದೆಲ್ಲ ಆದಮೇಲೆ ನಮ್ಮ ಸೋನುದು ನಾಳೆ ಸೀಮಂತ. ಅದಕ್ಕೆ ಇವಳು ಮೆಹಂದಿ ಹಾಕೊಡೆ ಅಂದ್ಲು. ನನಗೆ ಬರಲ್ಲ, ಬಟ್ ಆದ್ರೂ ನೋಡೋಣ ಅಂತೇಳಿ ಟ್ರೈ ಮಾಡಿದೆ. ಅದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಬಿಟ್ಟೆ. ಸೊ ಪರವಾಗಿಲ್ಲ, ಏನೋ ತಕ್ಕ ಮಟ್ಟಿಗೆ ಬಂದಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.